ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರು ಇಷ್ಟೊತ್ತಲ್ಲಿ? ಭೂಮಿ ಏನ್ ಕಂದ ಇಷ್ಟೊತ್ತಲ್ಲಿ? ಅಮ್ಮ, ಅದು ಅಪೇಕ್ಷಾ ಮತ್ತೆ ಜಯದೇವ್ ಅವ್ರದ್ದು ಮದುವೆ ಮಾತುಕತೆ ಆಯ್ತಲ್ಲ, ಹಾ, ಅತ್ತೆ ಯಾವ್ದೋ ಶಾಸ್ತ್ರ ಮಾಡ್ಬೇಕು ಅಂತ ಹೇಳ್ತಿದ್ರು. ಶಾಸ್ತ್ರನ? ಏನ್ ಶಾಸ್ತ್ರ? ಒಂದ್ ನಿಮಿಷ ಇರು, ನಾನು ಗೌತಮ್ ಅವ್ರು ಕೊಡ್ತೀನಿ, ಅವರೇ ಹೇಳ್ತಾರೆ. ಒಂದ್ ನಿಮಿಷ. ಹಾ ಹಾ ಕೊಡು. ಮತ್ತೆ ಹೇಳಿ ಅಳಿ ಅಂದ್ರೆ? ಮತ್ತೆ ಅದು ಅಮ್ಮ ಹೇಳ್ತಾ ಇದ್ರು ಆದಷ್ಟು ಬೇಗ ಹೂ ಮುಡ್ಸೋ ಶಾಸ್ತ್ರ ಮಾಡಬೇಡ ಅಂತ. ಹೇಗಿದ್ರು ಹುಡುಗ ಹುಡುಗಿ ಪರಸ್ಪರ ಒಪ್ಕೊಂಡಿದ್ದಾರೆ, ಸೊ ಲೇಟ್ ಮಾಡೋದು ಬೇಡ. ನಾನು ಅನ್ಕೋತಾ ಇದ್ದೆ ನಾಳೆನೇ ಮಾಡಿ ಮುಗಿಸ್ಬಿಡೋಣ ಅಂತ. ಸಾರಿ, ನಿಮಗೆಲ್ಲ ಭಾಳ ಲೇಟಾಗಿ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ, ಅದು ತೊಂದರೆ ಆಗ್ಬೋದು. ನಾಳೆ ನೀವೆಲ್ಲರೂ ಮನೆಗೆ ಬರ್ಬೋದಾಗತ್ತೆ? ಪರವಾಗಿಲ್ಲ ಅಳಿ ಅಂದ್ರೆ, ನಮ್ಗೆ ಅರ್ಥ ಆಗತ್ತೆ. ನಾವೆಲ್ಲರೂ ನಾಳೆ ಬರ್ತೀವಿ ಬಿಡಿ. ಓಕೆ, ಥ್ಯಾಂಕ್ ಯು. ಗುಡ್ ನೈಟ್. ಹಾ ಆಯ್ತು ಅಳಿ ಅಂದ್ರೆ, ಗುಡ್ ನೈಟ್. ಒಂದು ಸೆಕೆಂಡ್. ಹಾ ಬಾಯ್ ಮಾ, ಗುಡ್ ನೈಟ್. ಏನಂತಮ್ಮ, ಶಾಸ್ತ್ರ ಅಂತ ಏನೋ ಹೇಳ್ದಾಗಿತ್ತು? ಅಷ್ಟು ಬೇಗ ಕೇಳಿಸ್ಬಿಡ್ತಾ ನಿಂಗೆ? ನಾಳೆ ಅಲ್ಲಿ ನಿನಗೆ ಹೂ ಮುಡ್ಸೋ ಶಾಸ್ತ್ರ ಮಾಡ್ತಾರಂತೆ, ಅದಕ್ಕೆ ನಾವೆಲ್ಲ ಹೋಗ್ಬೇಕು ಅಂತ ಹೇಳ್ತಾ ಇದ್ವಿ. ಹೌದಾ? ಆಯ್ತು, ಇಬ್ರು ಖುಷಿಲಿದ್ದೀರಾ? ಮತ್ತೆ ನಾಳೆ ನಮ್ಮ ಅಪ್ಪಿಗೆ ಅವ್ರ ಮನೇಲಿ ಹೂವ ಮುಡ್ಸೋ ಶಾಸ್ತ್ರ ಮಾಡ್ತಾರಂತೆ, ನಾವೆಲ್ಲ ಅಲ್ಲಿಗೆ ಬರ್ತೀವಿ ಅಂತ ಹೇಳಿದೀವಿ. ಹೌದಾ? ಕೇಳಿ ನನ್ಗೂ ತುಂಬಾ ಖುಷಿ ಆಯ್ತು. ಒನ್ಸ್ ಅಗೇನ್ ಕಂಗ್ರಾಟ್ಸ್. ಥ್ಯಾಂಕ್ ಯು ಅಣ್ಣ. ಅವ್ಳು ಕುಡಿ. ಮಹಿಮಾ ಮಲಗ್ಬಿಟ್ಲಾ? ಹೌದಮ್ಮ, ಮಲ್ಕೊಂಡಿದ್ದಾಳೆ. ಬೆಳಿಗ್ಗೆ ಎದ್ದು ಬೇಗ ಹೊರಡ್ಬೇಕಂತೆ, ಅದೇನೋ ಶೋ ಇದೆ ಅಂತ ಹೇಳಿದ್ಲು. ನಾಳೆ ಶೋ ಇದೆ ಅಂತಂದ್ರೆ ಅವಳು ಬರೋಕ್ಕಾಗಲ್ಲ ಅನ್ಸುತ್ತೆ. ಪರವಾಗಿಲ್ಲ, ಫೋರ್ಸ್ ಮಾಡಬೇಡ, ನಾವು ಹೋಗಿ ಬರೋಣ ಆಯ್ತಾ? ನನಗಂತೂ ಇವಾಗ ಸಿಕ್ಕಾಬಿಟ್ಟೆ ಕೆಲಸ ಇದೆಪ್ಪ. ಗುಡ್ ನೈಟ್. ಏನಿಲ್ಲ ಏನಿಲ್ಲ ಅಂತ ಹೇಳುದ್ನಲ್ಲ. ಊಟ ಕೂತ್ಕೋ ಬಾ, ನಾನು ಊಟ ಹಾಕಿ ಬರ್ತೀನಿ. ನಂಗಿನ್ನೂ ಹಶ್ವಿಲ್ಲ, ನೀನ್ ಮಾಡು. ನಾನು ಆಮೇಲೆ ಮಾಡ್ತೀನಿ ತಾತ. ಸರಿ, ನೀನು ಊಟ ಮಾಡು, ನಾನು ಹೋಗ್ಬಿಟ್ಟು ಹಾಕೊಂಡ್ಬರ್ತೀನಿ. ಏನೇ ಹೇಳಿ, ನೀವು ಮಾಡಿದ್ ಸರಿ ಇಲ್ಲ. ಸರಿ ಇಲ್ಲ? ಯಾಕೇನಾಯ್ತು? ಅಲ್ಲ, ಈ ರೀತಿ ರಾತ್ರಿ ಕಾಲ್ ಮಾಡ್ಬಿಟ್ಟು ದಿಢೀರ್ ಅಂತ ನಾಳೆ ಫಂಕ್ಷನ್ ಇಟ್ಕೊಂಡಿದೀವಿ ಬನ್ನಿ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ? ತೊಂದರೆ ಆಗುತ್ತಾ? ಯಾಕೆ? ಪಾಪ ನಮ್ಮಮ್ಮ ಎಷ್ಟು ಟೆನ್ಷನ್ ಮಾಡ್ಕೋತಾರೆ. ಅವ್ರಿಗೆ ನಾವು ಮುಂಚಿತವಾಗಿ ಹೇಳಬೇಕು. ಓಕೆ, ಮುಂಚೆ ಹೇಳಿದ್ರೆ ಮನೆ ಕೆಲಸನೆಲ್ಲ ಮಾಡಿಟ್ಟು ಬರೋದಕ್ಕೆ ಈಸಿ ಆಗುತ್ತೆ ಅಂತನಾ? ನಮ್ಮ ಅಮ್ಮನ ಸಮಸ್ಯೆ ಅದಲ್ಲ, ಅವ್ರ ಸಮಸ್ಯೆ ಬೇರೆನೇ ಇದೆ. ಮುಖ ಫಳಫಳ ಅಂತ ಕಾಣ್ಬೇಕು ಅಂತ ಫೇಸ್ ಪ್ಯಾಕ್ ಹಾಕೋಬೇಕು, ಬಿಳಿ ಕೂದಲು ಕಾಣಬಾರ್ದು ಅಂದ್ಬಿಟ್ಟು ಮೆಹಂದಿ ಹಾಕೊಳ್ಬೇಕು, ನೇಲ್ ಪಾಲಿಶ್ ಹಾಕೋಬೇಕು, ಮೇಕಪ್ ಮಾಡ್ಕೊಳ್ಬೇಕು. ಪಾಪ ಅವ್ರ ತಲೆ ಬಿಸಿ ಒಂದ-ಎರಡ, ಇದಕ್ಕೆಲ್ಲ ಎಷ್ಟು ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ಅವ್ರು ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ. ಅಷ್ಟೇ ಆದ್ರೂ ಹಳೆ ಶಿಲಾಬಾಲಿಕೆ ಅಲ್ವಾ ಅವರು? ಏನೋ ಮಿಸ್ ಮೈಸೂರು 1988. ಯಾ 1988. ಮಿಸ್ ಇಂಡಿಯಾ ಆಗ್ಬೇಕು ಅನ್ಕೊಂಡಿದ್ರು, ಆದ್ರೆ ಮದುವೆ ಆದ್ಮೇಲೆ ಮಿಸ್ಸಸ್ ಸದಾಶಿವ ಆಗೋಗ್ಬಿಟ್ರು. ಹೌದು, ನಿಮ್ಮ ತಾಯಿ ಕೂಡ ನಿಮ್ಗೆ ಯಾವುದು ಬಂದೇ ಇಲ್ವಾ? ನಿಮ್ಗೆ ಅದ್ರಲ್ಲಿ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇಲ್ವಾ? ನನಗೆ ಬಂದಿದ್ದೆಲ್ಲ ಅಪ್ಪಂದೆ. ಅಮ್ಮಾಗ ನಾನು ತೇಟ್ ಆಪೋಸಿಟ್ಟು. ನಮ್ಮಮ್ಮ ಸೌಂಡ್ ಮಾಡೋ ಆಟಮ್ ಬಾಂಬ್ ಆದರೆ ನಾನು ಸೈಲೆಂಟಾಗಿರೋ ಸುಸ್ರು ಬತ್ತಿ. ನೀವು ಒಂಥರ ಆಟೋ ಬಾಂಬೆ, ಹುಡ್ದಾಗ ಗೊತ್ತಾಗುತ್ತೆ.
ಎಷ್ಟು ಸೌಂಡ್ ಮಾಡ್ತೀರಂತ ಬೇರೆ ಯಾರಿಗೂ ಗೊತ್ತಾಗಲ್ಲ. ಅದೆಲ್ಲ ಯಾಕೀಗ? ಅದು ಬೇಕಾ? ಅಲ್ಲ ಅದೇನೋ ನಿಮ್ಮ ತಾಯಿ ಬಗ್ಗೆ ಹೇಳ್ತಾ ಇದ್ರಲ್ಲ, ಏನದು? ಹಾ, ನಾನು ಅಮ್ಮನ ಥರ ಅಲ್ವೇ ಅಲ್ಲ. ನನಗೂ ಈ ಮೇಕಪ್ಗೆಲ್ಲ ಬರೋದಿಲ್ಲ. ನಾನು ಅಮ್ಮನ ಜೊತೆ ಸೇರ್ಕೊಂಡ್ಬಿಟ್ರೆ ನನ್ನ ಮುಖದ ಮೇಲೆ ಅಟ್ಲೀಸ್ಟ್ 1-2 ಲೇಯರ್ ಮೇಕಪ್ ಹಾಕ್ತಾರೆ. ಅದೇನದು ಕ್ರೀಮು, ಪೌಡ್ರು, ಅದು ಇದು ಅಂದ್ಬಿಟ್ಟು. ನಮ್ಮ ಮದುವೆ ಟೈಮ್ದಲ್ಲಿ ನೋಡಿದ್ದಲ್ಲ ನಿಮ್ಮನ್ನ. ಅಂದರೆ ಮೇಕಪ್ ಎಲ್ಲ ಯಾಕೆ ನಿಮಗೆ ಅಂತ. ಮೇಕಪ್ ಒಂಥರ ಬಿಲ್ಡಪ್ ಇದ್ದಾಗೆ, ಇಲ್ಲದೆ ಇರೋದನ್ನ ಇದೆ ಅಂತ ತೋರಿಸ್ಕೋತಾರಲ್ಲ ಅಂಥವ್ರಿಗದಲ್ಲ. ನಿಮ್ಗೆ ಯಾಕೆ ಮೇಕಪ್ ಎಲ್ಲ? ಹೇಗಿದ್ರು ಹಾಗೆ ಚೆನ್ನಾಗಿದ್ದಾರೆ. ಸಹಜ ಸುಂದರಿ, ನ್ಯಾಚುರಲ್ ಬ್ಯೂಟಿ. ಸಹಜ ಸುಂದರಿ, ನ್ಯಾಚುರಲ್ ಬ್ಯೂಟಿ. ಅಪ್ಪಿ, ನಿನ್ ಮುಖದಲ್ಲಿ ಆಗ್ಲೇ ಮದ್ವೆ ಹುಡುಗಿ ಕಳೆ ಬಂದ್ಬಿಟ್ಟಿದೆ ಕಂದ. ಅಮ್ಮ, ನಿಂಗೆ ಈ ಮೇಕಪ್ಪು, ಹೇರ್ ಸ್ಟೈಲು ಯಾವುದು ಬೇಡ, ನಿನ್ ಸ್ಮೈಲೇ ಸಾಕು. ಹೌದಾ? ಹಾಗಾದ್ರೆ ಇದೆಲ್ಲ ಒರೆಸ್ಬಿಡ್ಲಾ? ಏನಕ್ಕೆ ಸುಮ್ಮನೆ? ಅಯ್ಯೋ ದಡ್ಡಿ, ಸುಮ್ಮನೆ ಮಾತಿಗೆ ಹೇಳಿದ್ರೆ ತೆಗ್ಬಿಡ್ತಾಳಂತೆಲ್ಲ. ಅಪ್ಪಿ, ಸೋ ಕ್ಯೂಟ್, ಜಸ್ಟ್ ಲುಕಿಂಗ್ ಲೈಕ್ ಮುಟ್ಟು ಬೇಡ, ಮೇಕಪ್ ಹೋಗುತ್ ಕಣೋ. ಏನೇ ಆದ್ರೂ ಮೇಕಪ್ ಮಾತ್ರ ಹೋಗ್ಬಾರ್ದು ಅಲ್ವಾ? ಎಸ್. ಅಪ್ಪಿ, ನಂಗೆ ಒಂದು ಚಿಕ್ಕ ಡೌಟು. ಇಷ್ಟು ದಿನ ಮಹಿಮಾನ ಅತ್ಗೆ ಅಂತ ಕರಿತಾ ಇದ್ದೆ. ಮಹಿಮಾನ ಅಣ್ಣನ ಮದುವೆ ಆದ್ಮೇಲೆ ಮಹಿಮಾನ ಏನಂತ ಕರಿತೀಯಾ? ಸಿಂಪಲ್. ಅವ್ರಿಗೆ ನಾನು ಅತ್ತಿಗೆ ಅಂತ ಕರಿತೀನಿ, ನನ್ನನ್ನ ಅವ್ರ ಅತ್ತಿಗೆ ಅಂತ ಕರೀತಾರೆ. ಇಬ್ರು ಒಬ್ರಿಗೊಬ್ರಿಗೂ ಅತ್ತಿಗೆ ಅಷ್ಟೇ. ಅಣ್ಣ, ಅಮ್ಮ, ಎಸ್, ಆಯ್ತಾ? ಆಯ್ತು. ಇವಾಗ ನೀವು ಹೊರಗಡೆ ಹೋದ್ರೆ ನಾನು ಸ್ವಲ್ಪ ರೆಡಿ ಆಗ್ಬೋದು. ನೋಡೋ ಎಷ್ಟು ಅರ್ಜೆಂಟ್ ಇವಳಿಗೆ. ಯಾಕೆ ಅರ್ಜೆಂಟ್ ಮಾಡ್ತಿದ್ದಾಳೆ ಹೇಳಿ? ನಿನ್ ಕಾಟ ತಪ್ಪುತ್ತೆ, ಆ ಮನೇಲಿ ಇರ್ಬೋದಲ್ಲ ಅಂತ. ಹೌದು, ನಿಜವಾಗ್ಲೂ ನಾನು ತುಂಬಾ ಖುಷಿಯಾಗಿದ್ದೀನಿ. ಭೂಮಿಕಾ, ಮನೆಯವರೆಲ್ಲ ಹೊರಟ್ರ? ಹಾ ಅತ್ತೆ, ನಾನು ಆಗ್ಲೇ ಕಾಲ್ ಮಾಡಿದ್ದೆ, ಹೊಟ್ಟಿದ್ದಾರೆ, ಇನ್ನೇನು ಬರ್ತಿರ್ಬಹುದು. ಎಲ್ಲಿ ಮಾವ ಮಹಿಮಾ? ಮಹಿಮಾಗೆ ಆಲ್ರೆಡಿ ಶೋ ಪ್ರೀ ಬುಕ್ಡ್ ಆಗಿತ್ತು, ಸೊ ಹಾಗಾಗಿ ಅವಳು ಹೋಗ್ಲೇಬೇಕಾಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.